ಹೆಂಗೆ ನಾನು ಬ್ಲಾಕ್ ಮಾಡ್ಬಿಟ್ಟೆ. ಸೂಪರ್ ಕೇಶವ. ಅಯ್ಯೋ ಎಷ್ಟು ಕ್ಯೂಟ್ ಆಗಿ ರಿವೆಂಜ್ ತಗೊಂಡ್ಯೋ. ನನ್ ಮುದ್ದು ನೀನು. ಮತ್ತೆ ನಾವ್ಯಾರು ಇಡೀ ದೊಡ್ಡಬಳ್ಳಾಪುರಕ್ಕೆ ಗಟ್ಟಿ ಗುಂಡಿಗೆ ಗಂಡಸು. ನನ್ನ ಹೆಂಡತಿನೇ ಬ್ಲಾಕ್ ಮಾಡ್ತಾಳೆ ಅಂದ್ರೆ ಬಿಟ್ಬಿಡ್ತೀವಾ? ನಾವು ಉರಿಸ್ತೀವಿ. ಆದ್ರೂ ಕೇಶವ, ಆ ಹುಡುಗಿ ಬಾಬಾ ಅಪ್ಪ ಅಪ್ಪ ಅಂತ ಅಂದ್ರು ಅಂತ ಕಾಫಿ ಶಾಪಿಂಗ್ ಎದ್ದೋಗ್ಬಿಟ್ಲು. ಇನ್ನು ನಮ್ ತರ ಮದ್ವೆ ಆಗಿ ಹನಿಮೂನ್ ಅನ್ಕೊಂಡ್ ಫ್ಯಾಮಿಲಿ ಟ್ರಿಪ್ ಏನಾದ್ರು ಹೋಗಿದ್ರೆ ಹೋಗ್ತಾ ಇರೋ ಕಾರಿಂದನೇ ಜಂಪ್ ಹೊಡೆದಿರ್ತಿದ್ಲೇನೋ. ಅವಳು ಜಂಪ್ ಮಾಡ್ತಿರ್ಲಿಲ್ಲ ಮೀನಾ, ನಮ್ಮನ್ನೆಲ್ಲ ತಳ್ಳಿ ಅವಳು ಹನಿಮೂನ್ ಮಾಡ್ಕೊಂಡು ಹೋಗಿರೋಳು. ಹಾ, ಏನೆಲ್ಲಾ ಹುಡುಗಿರು ಮೀನಾ ತರ ಸೀದಾ ಸಾದಾ ಇರ್ತಾರೆ ಅನ್ಕೊಂಡಿದೀರಾ ಮಿಸ್ಟರ್ ಕೇಶವ? ಒಂದ್ ಮಾತ್ ಹೆಚ್ಚಾದ್ರೂ ಮೈ ಮೇಲೆ ಬೀಳ್ತಾರೆ. ಹಾಗಿದೆ ಪ್ರಪಂಚ. ನಾನೇನೋ ನಿನ್ಗೆ ಪಾಪದ ಹುಡುಗಿ ಸಿಕ್ಬಿಟ್ಟಿದೀನಿ ಅಂತ ಎಲ್ರಿಗೂ ಅದೇ ತರ ಹುಡುಗಿ ಸಿಗಲ್ಲ ಕೇಶವ. ಆ ವಿಷಯದಲ್ಲಿ ನೀನು ಅದೃಷ್ಟ ಮಾಡಿದ್ಯಾ. ಓಹೋ, ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ನಿಜ ಮುದ್ದು, ನೀನ್ ನನ್ ಬಂಗಾರ. ಅಯ್ಯಯ್ಯೋ, ಈಗೇನಾಯ್ತು? ನಾನು ಆಂಜನೇಯನ್ ಭಕ್ತ. ಜೈ ಆಂಜನೇಯ. ಟಚ್ ಮೀ ನಾಟ್. ಇಂಗ್ಲಿಷ್ ಬರಲ್ಲ ನಿಂಗೆ? ಕೇಶವ, ಅಣ್ಣ, ಹೇ, ಏನ್ರು ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಏನಾಯ್ತು? ಇವತ್ತಾಗಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಬೇಜಾರಾಗಿದ್ಯೇನೋ? ಅಣ್ಣ, ನೀನ್ ಏನು ಬೇಜಾರು ಮಾಡ್ಕೊಳ್ಬೇಡ. ಕೇಶವಣ್ಣ ಆ ಹುಡುಗಿ ಬಗ್ಗೆ ಎಲ್ಲ ಹೇಳ್ದ ನನಗೆ. ಅವಳಿ ಮನೆಗಾಗ್ಲಿ ನಿನಗಾಗ್ಲಿ ಸೆಟ್ಟೇ ಆಗ್ತಾ ಇರ್ಲಿಲ್ಲ. ನಂಗೇನು ಬೇಜಾರಿಲ್ಲ ಕಣೋ, ಆದ್ರೆ ನನ್ಗೊಂದು ಅರ್ಥ ಆಯ್ತು. ನಾನು ಔಟ್ಡೇಟ್ ಆಗ್ಬಿಟ್ಟೆ. ಮದ್ವೆ ಆಗ್ಬೇಕಾಗಿರೋ ಯಾವ ಹುಡುಗಿರ್ಗೂ ನಾನು ಇಷ್ಟ ಆಗಲ್ಲ. ಅದಕ್ಕೆ ನಾನು ಅಪ್ಪಂಗೆ ಪದೇ ಪದೇ ಹೇಳ್ತಿರೋದು. ಆದ್ರೆ ಅಪ್ಪ ಕೇಳ್ತಾನೆ ಇಲ್ಲ. ಅಪ್ಪ ಎಷ್ಟೇ ಟ್ರೈ ಮಾಡಿದ್ರು ಯಾವ ಹುಡುಗಿರ್ಗೂ ನಾನು ಇಷ್ಟ ಆಗಲ್ಲ. ನನ್ನ ಆಲೋಚನೆಗಳು ಯಾವುದೂ ಅವ್ರಿಗೆ ಸೆಟ್ ಆಗಲ್ಲ. ಅಪ್ಪಿ ತಪ್ಪಿ ನನಗೆ ನಾಳೆ ಮದ್ವೆ ಆಗಿ ಅವಳಿಗೆ ನಾನು ಅಡ್ಜಸ್ಟ್ ಆಗ್ದಲೇ ಹೋದ್ರೆ ಅಪ್ಪ ಕಷ್ಟಪಟ್ಟು ಮಾಡಿಸಿದ ಮದ್ವೆಗೆ ಏನ್ ಅರ್ಥ ಇರುತ್ತೆ ಹೇಳಿ? ನನಗೆ ಆ ಥರ ಎಲ್ಲ ಅಪ್ಪಂಗೆ ಕಷ್ಟ ಕೊಡೋದಕ್ಕೆ ಇಷ್ಟ ಇಲ್ಲ. ನನಗೆ ಈ ಮದ್ವೆನೇ ಬೇಡ ಕಣ್ರು. ನೀವಾದ್ರೂ ಇದನ್ನ ಅಪ್ಪನಿಗೆ ಅರ್ಥ ಮಾಡಿಸಿ. ಅಣ್ಣ, ಬಾಬಾ, ಐ ಆಮ್ ಸಾರಿ. ನಿಮ್ಮ ಮಾತನ್ನ ನಾನು ಕತ್ ಕೇಳಿಸ್ಕೊಂಡಿಲ್ಲ, ಆದ್ರೂ ಕೇಳಿಸ್ಬಿಡ್ತು. ಅದಕ್ಕೆ ಏನೋ ಹೇಳೋಣ ಅಂತ ಅನಿಸ್ತು. ಏಯ್, ನಾವಿಲ್ಲಿ ಸೀರಿಯಸ್ ಆಗಿ ಮಾತಾಡ್ತಾ ಇದೀವಿ. ಮಧ್ಯದಲ್ಲಿ ನಿಂದೇನೋ? ಹೋಗೆ ಇಲ್ಲಿಂದ. ಚಿಕ್ಕು, ಅವಳು ಹೇಳ ಮೂಲ್ಯ. ನೀವು ಹೇಳಿದ್ರಲ್ಲ, ನೀವು ಔಟ್ಡೇಟೆಡು, ಯಾರಿಗೂ ನೀವು ಇಷ್ಟ ಆಗಲ್ಲ ಅಂತ. ಈ ಸ್ಟೈಲ್ ಆಗಿರೋರು ಕೂದಲನ್ನ ಸ್ಪೈಕ್ ಮಾಡ್ಕೊಂಡು, ಗಾಗಲ್ ಹಾಕೊಂಡು, ಕಲರ್ ಟೀ ಶರ್ಟ್ಗೆ ಹರಿದೋಗಿರೋ ಪ್ಯಾಂಟ್ ಹಾಕೊಂಡು ತಿರ್ಗಾಡೋ ಹುಡುಗರು ಎಲ್ಲೋ 5% ಹುಡುಗಿರಿಗೆ ಇಷ್ಟ ಆಗುತ್ತೆ ಬಾಬಾ. ಆದ್ರೆ ಉಳ್ದಿರೋ 95% ಹುಡುಗಿರಿಗೆ ನಿಮ್ಮ ತರ ಇನೋಸೆಂಟ್ ಆಗಿ ಯಾರ ಕಷ್ಟದಲ್ಲಿದ್ರು ಸಹಾಯ ಮಾಡೋ ಅಂಥವ್ರು, ಮನೆಯವ್ರಿಗೋಸ್ಕರ ಪ್ರಾಣನೇ ಕೊಡೋ ಮನ್ಸಿರೋರು, ಕಷ್ಟಕ್ಕೆ ಸ್ಪಂದಿಸೋ ಬುದ್ಧಿ ಇರೋರೆ ಇಷ್ಟ ಆಗದ್ ಬಾಬಾ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹುಡುಗಿರಿಗೆ ಸ್ಟೈಲ್ ಆಗಿರೋನು ಸಿಗ್ಬೋದು, ದುಡ್ಡಿರೋನು ಸಿಗ್ಬೋದು. ಆದ್ರೆ ನಿಮ್ ತರ ಒಬ್ಬ ಅಪರೂಪದ ಮಾಣಿಕ್ಯ ಸಿಗೋದ್ ಕಷ್ಟ ಬಾವ. ನೀವೇನೋ ಯೋಚನೆ ಮಾಡ್ಬೇಡಿ. ನಿಮ್ ಒಳ್ಳೆ ಮನ್ಸನ್ನ ಇಷ್ಟಪಡೋ ಹುಡುಗಿ ಸಿಕ್ಕೇ ಸಿಗ್ತಾಳೆ. ನಂಬಿಕೆ ಕಳ್ಕೊಬೇಡಿ. ನಿಮಗೆ ಹುಡುಗಿ ಸಿಗೋದಕ್ಕೆ ತಡ ಆಗ್ತಿದೆ ಅಂತ ಅಂದ್ರೆ ಅದಕ್ಕೊಂದು ಕಾರಣ ಇರ್ಬೋದು. ಬಹುಶಃ ಇಷ್ಟೊಳ್ಳೆ ಹುಡುಗನಿಗೆ ಹೋಲುವಂತ ಗುಣವಂತ ಹುಡುಗಿ ಎಲ್ಲಿದ್ದಾಳೆ ಅಂತ ಆ ದೇವ್ರೆ ಹುಡುಕ್ತಿರ್ಬೇಕು. ನಂಗಂತೂ ಅದೇ ನಿಜ ಅನ್ಸುತ್ತಪ್ಪ. ಅಣ್ಣ, ಫಾರ್ ದ ಫಸ್ಟ್ ಟೈಮ್ ಇವಳು ಇಷ್ಟು ಕರೆಕ್ಟ್ ಆಗಿ ಮಾತಾಡ್ತಿರೋದು ನೋಡು. ಏಯ್, ನಿನಗೆ ಯಾವಾಗಲೇ ಇಷ್ಟೊಂದು ಬುದ್ಧಿ ಬಂತು? ನಿಜ ಹೇಳು, ಇದು ನಿಂದೆ ಮಾತಾ ಇಲ್ಲ ಯಾವ್ದಾದ್ರು ರೀಲ್ಸ್ ನೋಡ್ಕೊಂಡ್ಬಂದು ಇಲ್ಲಿ ಪುಂಗ್ತಾ ಇದ್ಯಾ? ಚಿಕ್ಕು, ದೊಡ್ಡಬಳ್ಳಾಪುರದಲ್ಲಿ ಮದುವೆ ಮೇಳ.
ಪ್ರತಿ ವರ್ಷ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಡೆಯುತ್ತಿದ್ದ ಮದುವೆ ಮೇಳವು ಈ ವರ್ಷ ದೊಡ್ಡಬಳ್ಳಾಪುರದಲ್ಲಿ ಇದೇ ನವೆಂಬರ್ 27ರಂದು ನಡೆಯಲಿದೆ. ಮದುವೆ ಆಗಲು ಬಯಸುವ ಹುಡುಗ ಹುಡುಗಿಯರು ಮಕ್ಕಳ ಮದುವೆಯನ್ನು ಮಾಡಲು ಕಾಯುತ್ತಿರುವ ತಂದೆ ತಾಯಿಗಳು ಈ ಮೇಳದಲ್ಲಿ ಪಾಲ್ಗೊಂಡು ಬೇಕಾದ ರೀತಿಯ ವಧು ವರರನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶವಿದೆ. ನೋಂದಣಿಗೆ ಕೊನೆಯ ದಿನಾಂಕ 26/11/2025. ಅಂದ್ರೆ ಇವತ್ತೇ. ಹನುಮಂತಣ್ಣ ಬನ್ನಿ ಇಲ್ಲಿ. ಏನಂದ? ಹನುಮಂತಣ್ಣ, ನಮ್ಮೂರಲ್ಲಿ ಮದುವೆ ಮೇಳ ನಡೀತಾ ಇದೆ. ವಧು ಬೇಕಾಗಿರೋರು ಆ ಮೇಳಕ್ಕೆ ಹೋದ್ರೆ ಅವರು ಬೇಕಾಗಿರೋ ವಧುನ ಆಯ್ಕೆ ಮಾಡ್ಕೋಬಹುದಂತೆ. ಹೌದಲ್ಲ ನಂದ, ನಾನು ಇದ್ರ ಬಗ್ಗೆ ಕೇಳಿದ್ದೆ. ಹೋದ ವರ್ಷ ಸುಳ್ಯದಲ್ಲಾಗಿತ್ತು. ನನ್ನ ಫ್ರೆಂಡ್ ಒಬ್ಬರು ಮೊಮ್ಮಗಳ ಮದುವೆ ಇದ್ರ ಮೂಲಕನೇ ಆಗಿದ್ದು. ಹೌದಾ? ನೀನ್ ಯಾಕೆ ನಮ್ಮ ಮಾಧವನ್ನ ನಾಳೆ ಈ ಮೇಳಕ್ಕೆ ಕರ್ಕೊಂಡು ಹೋಗ್ಬಾರ್ದು? ನಾನು ನಿಮ್ಮ ಹತ್ರ ಅದನ್ನೇ ಹೇಳೋಣ ಅಂತಿದ್ದೆ. ಈಗ ಖಂಡಿತ ಕರ್ಕೊಂಡೋಗು. ಬ್ರೋಕರ್ಗೆ ಅಷ್ಟು ದುಡ್ಡು ಕೊಟ್ರು ಸಂಬಂಧ ಕೂಡಿ ಬರುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ. ಇನ್ನ ಆ ಮ್ಯಾಕ್ಟಮಿನೂ ನಮ್ಮ ಮಾಧವಂಗೆ ಸರಿ ಬರ್ಲಿಲ್ಲ. ಈ ಪ್ರಯತ್ನ ಯಾಕೆ ಮಾಡಬಾರ್ದು? ಹೌದು ಹನುಮಂತಣ್ಣ, ಎಲ್ಲ ನೋಡಿದ್ದಾಯ್ತು. ಇದನ್ನು ನೋಡ್ಬೋಣ ಅಂತ ಅನಿಸ್ತಾ ಇದೆ ನನಗೆ. ಮತ್ತೆ ಇಲ್ಲಿ ಒಂದೋ ಎರಡೋ ಹುಡುಗಿರು ಬಂದಿರಲ್ಲ, 100 ಜನ ಹುಡುಗಿರು ಬಂದಿರ್ತಾರೆ. ಅವ್ರ ಮನೆಯವರು ಬಂದಿರ್ತಾರೆ. ಅಲ್ಲೇ ಮಾತಾಡ್ಕೊಂಡು ಮುಂದುವರಿಬಹುದು. ಹೌದು ಹನುಮಂತಣ್ಣ, ಇವತ್ತೇ ರಿಜಿಸ್ಟರ್ ಮಾಡ್ಕೊಳಕ್ಕೆ ಕಡೆ ದಿನ. ನಾನ್ ಮನೆಗೆ ಹೋಗಿ ಎಲ್ರಿಗೂ ಹೇಳ್ತೀನಿ. ಹಂಗೆ ಮಾಡು. ಯಾರಿಗ್ ಗೊತ್ತು ನಮ್ಮ ಮಾಧವನ್ ಮದ್ವೆ ಇದ್ರ ಮೂಲಕನೇ ಆಗ್ಬೇಕು ಅಂತಿದ್ಯೋ ಏನೋ. ನೀವ್ ಹೇಳಿದ್ಮೇಲೆ ನಂಗೆ ತುಂಬಾ ಧೈರ್ಯ ಬರ್ತಾ ಇದೆ ಹನುಮಂತಣ್ಣ. ಮೊದ್ಲು ಮನೆಗೆ ಹೋಗಿ ಗಿರ್ಜಂಗ್ ಹೇಳ್ಬೇಕು. ನಾ ಮನೆಗೆ ಹೋಗ್ಬರ್ತೀನಿ. ಅಂಗಡಿ ಕಡೆ ಜೋಪಾನ. ಛೀ, ಈ ವಲ್ಲಭಂಗೆ OCD ಇಶ್ಯೂನೇ ಇಲ್ಲ ಅನ್ಸುತ್ತೆ. ಆದ್ರೆ ನನಗೆ OCD ಇಶ್ಯೂ ಇದೆ. ಒಂದ್ ಸ್ವಲ್ಪನೂ ಕ್ಲೀನ್ ಇಲ್ಲ ಅಂದ್ರೆ ಸಫೋಕೇಶನ್ ಆಗುತ್ತೆ. ಅಲ್ಲ, ಪ್ಯಾಂಟ್ನೆಲ್ಲ ಹೆಂಗ್ ಬಿಸಾಕಿದ್ದಾನೆ ಗಬ್ ನನ್ ಮಗ. ಛೀ. ಏಯ್, ನಿನ್ನೆ ಅಷ್ಟೇ ಹೇಳ್ತಾನೆ ನನ್ ಬಟ್ಟೆ ಮುಟ್ಬೇಡ, ನನ್ ವಸ್ತುಗಳನ್ನ ಮುಟ್ಬೇಡ ಅಂತ. ಏನೇ ಇದು? ಅಲ್ಲ ಕಣ್ಪಪ್ಪ, ಯೂಸ್ ಮಾಡಿರೋ ಬಟ್ಟೆನ ತೊಳೆಯಕ್ ಹಾಕೋ ಬದಲು ಈ ತರ ರೂಮಲ್ಲೆಲ್ಲ ಬಿಸಾಕಿದ್ದಲ್ಲ, ಅದಕ್ಕೆ ಬಾತ್ರೂಮಿಗೆ ತಗೊಂಡ್ ಹೋಗ್ತಾ ಇದ್ದೆ. ಏಯ್, ಇದು ನನ್ ರೂಮು, ನನ್ನಿಷ್ಟ. ಎಲ್ ಬೇಕಾದ್ರೂ ಬಿಸಾಕ್ತೀನಿ. ನನಗ್ ಬುದ್ಧಿ ಹೇಳಕ್ ಬರ್ಬೇಡ ನೀನು. ಇದು ರೂಮ್ ಅಲ್ಲ, ಕಸದ ತೊಟ್ಟಿ. ಈ ತರ ಗಲೀಜಲ್ಲ ಅದ್ ಹೆಂಗ್ ಬದುಕ್ತಿಯೋ? ಏಯ್ ಕರಿಬೇಕು, ಸುಮ್ನೆ ಅಸಹ್ಯ ಮಾಡ್ಕೊಂಡು ಆಡ್ಕೋಬೇಡ. ನನಗೆ ಹಿಂಗಿರೋದೇ ಇಷ್ಟ, ನಾನು ಹಿಂಗೆ ಇರ್ತೀನಿ. ಏನ್ ಇವಾಗ ನೀನು ನನ್ನನ್ನೇನ್ ತಿದ್ದಕ್ ಬರ್ಬೇಡ. ನನ್ ಪಾಡಿಗೆ ನನ್ ಬಿಟ್ಬಿಡು. ಓಕೆ? ಹೌದಾ, ಸರಿ. ಏಯ್, ಏನೇ ಮಾಡ್ತಿದ್ಯಾ? ಏನು ಇಲ್ಲ, ಬೀನು ಇಲ್ಲ, ಗಬ್ ಗೋರಿಲ್ಲ ನೀನು. ಈ ತರ ಗಬ್ ಗಬ್ಬಾಗೆ ಇದ್ ಸಾಯಿ. ಗಿರ್ಜಾ, ಗಿರ್ಜಾ, ಬೇಗ ಬಾ. ಎಲ್ಲಿದ್ಯಾ? ಬಂದೆ. ಏನಾಯ್ತ್ರಿ? ಇಲ್ಲಿ ನೋಡಿಲಿ, ಇವತ್ತಿನ ಪೇಪರ್ನಲ್ಲಿ ಒಂದ್ ಜಾಹೀರಾತು ಬಂದಿದೆ. ನಮ್ ದೊಡ್ಡಬಳ್ಳಾಪುರದಲ್ಲಿ ಮದುವೆ ಮೇಳ ಅಂತ ಬರ್ದಿದ್ದಾರೆ. ಎಲ್ಲಾ ವಯಸ್ಸಿನ ಹುಡುಗ ಹುಡುಗಿಯರಿಗೂ ಬೇಕಾದ ವಧು ವರರು ಸಿಗುತ್ತಾರೆ. ಅಯ್ಯೋ ರಾಮ, ಇದೇನ್ರಿ ಇದು ಹೊಸದಾಗಿ? ಅವರೇ ಮೇಳ, ಮಾವಿನ ಮೇಳ ಅಂತ ಕೇಳಿದೀವಿ. ಈ ಮದ್ವೆಗೂ ಒಂದ್ ಮೇಳ ಇದೆಯಾ? ಹೌದು ಗಿರ್ಜಾ, ನಾವ್ ಇದಕ್ಕೆ ರಿಜಿಸ್ಟರ್ ಮಾಡ್ಕೊಂಡ್ರೆ ಸಾಕು. ಮದುವೆ ಮೇಳಕ್ ನಾವು ಹೋಗ್ಬೋದು. ಮಾಧವ, ಕೇಶವ, ನೋಡ್ರೋ, ಮೀನಾ ತಗೋ ನೋಡು. ನಾವು ಈ ಮೇಳಕ್ಕೆ ಹೋದ್ರೆ ಒಳ್ಳೇದಾಗ್ಬೋದು ಅಂತ ಅನ್ಸುತ್ತೆ. ಮೀನಾ, ರಿಜಿಸ್ಟರ್ ಮಾಡಕ್ಕೆ ಆ ನಂಬರ್ಗೇನೋ ಕಾಲ್ ಮಾಡಿ ಅಂತ ಇದೆ. ಅದೇನ್ ನೋಡಮ್ಮ. ಹಾ ಮಾವ. ರಕ್ಷಾ, ಇದು ನಂಬರ್ ಹೇಳು. ಮಾವ, 599 ಪೇ ಮಾಡಿದ್ದೀನಿ. ಈಗ ರಿಜಿಸ್ಟರ್ ಆಗಿದೆ. ನಾಳೆ ಬಾವನ್ ಕರ್ಕೊಂಡು ಹೋಗ್ಬೋದು. ಹೌದಾ ಮಾಧವ? ಯಾಕೋ ಮಾಧವ ಸಪ್ಪಗಿದ್ಯಲ್ಲೋ? ಅಪ್ಪ, ಎಷ್ಟ್ ಸತಿ ಹೇಳಿದ್ದೀನಪ್ಪ ನನಗೆ ಈ ಮದುವೆ ಏಯ್ ಕತ್ತೆ ಬಡವಾ, ಇನ್ನೊಂದ್ಸಲ ಮದುವೆ ಬೇಡ ಅಂದ್ರೆ ಹಾಕ್ತೀನಿ ನೋಡು. ಏನಾಗಿದೆ ನಿನ್ಗೆ? 2-3 ಜನ ಹುಡುಗಿರ್ ಬೇಡ ಅಂದ್ರೆ ನಿಂಗೆ ಮದುವೆನೇ ಆಗಲ್ವಾ? ಅದೇ ನಿನ್ನೆ ನಾನು ಅಷ್ಟೆಲ್ಲ ಹೇಳಿದ್ಮೇಲೂ ಅದೇ ಟ್ಯೂನಲ್ಲಿ ಅದೇ ಸಾಂಗ್ ಹಾಡ್ತಿದ್ದೀರಲ್ಲ ಬಾವ ನೀವು. ಏಯ್ ಸುಮ್ಮನೆ ಇರ, ಅವ್ರು ಮಾತಾಡ್ತಿದ್ದ ತಾನೆ.
ನಿಂದೇನು ಮಧ್ಯದಲ್ಲಿ? ನಾನು ಮಾಧವ್ ಬಂಗ್ ಹೇಳಿದ್ದು, ನಿನಗೆ ಹೊಟ್ಟೆ ಕಿಚ್ಚು, ಮುಚ್ಕೊಂಡಿರು. ನಾಳೆ ನೀನ್ ಮೇಳಕ್ ಬರ್ತಾ ಇದ್ಯಾ ಅಷ್ಟೇ. ಗಿರ್ಜಾ, ಹಾ ರೀ. ಏನಣ್ಣ ನಿನ್ ಲಕ್ಕು, ನನಗೂ ಒಲ್ಲಬಂಗು ಇಲ್ದಿರ ಚಾನ್ಸ್ ನಿನಗೆ. ಮೇಳಕ್ಕೆ ಹೋಗಿ ಎಲ್ಲಾ ಹುಡುಗಿನ ನೋಡಿ ಯಾವ ಹುಡುಗಿ ಬೇಕೋ ಆ ಹುಡುಗಿನ ಸೆಲೆಕ್ಟ್ ಮಾಡ್ಕೋಬಹುದು. ಏಯ್, ಏನೋ ನಿನ್ ಮಾತಿನ ಅರ್ಥ? ನಿನಗೂ ಆತರ ಚಾನ್ಸ್ ಬೇಕಿತ್ತಾ? ಹಾ ಹ್ಞೂ, ಮತ್ತೆ ಯಾರಿಗ್ ಬೇಡ? ಹಾ, ಅಂದ್ರೆ ಮೇಳದ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಅಲ್ಲಿಗೆ ಹೋಗುವಂತ ಅಣ್ಣಂಗೆ ಮೋಟಿವೇಟ್ ಮಾಡ್ತಿದ್ದೀನಿ ಅಷ್ಟೇ. ಕೇಶವ, ಸುಮ್ಮನೆ ಇರೋ. ಹೇ ಮಾಧವ, ಯಾಕೋ ಈ ತರ ಮಾಡ್ತಿದ್ಯಾ? ಇಲ್ಲಿ ನೋಡು, ನೀನ್ ಹೀಗ್ ಸಪ್ಪಗಿದ್ರೆ ನಿಮ್ಮ ಅಪ್ಪನಿಗೆ ಬೇಜಾರಾಗಲ್ವಾ? ಸ್ವಲ್ಪ ಅವ್ರ ಮನ್ಸನ್ನು ಅರ್ಥ ಮಾಡ್ಕೊಳ್ಳೋ, ಒಪ್ಕೊಳ್ಳೋ ಮಾಧವ. ಅಮ್ಮ, ನಾನ್ ನಾಳೆ ಮೇಳಕ್ಕೆ ಅಪ್ಪ ಕೊಡ್ಸಿರೋ ಪಿಂಕ್ ಡ್ರೆಸ್ ಹಾಕೋಣ ಅಂತಿದ್ದೀನಿ. ಅದಕ್ಕೊಂದ್ ಸ್ಟಿಚ್ ಹಾಕೊಡ್ತೀಯಾ? ರಕ್ಷಾ, ನಾಳೆ ಮೇಳಕ್ಕೆ ಎಲ್ಲರೂ ಹೋಗೋದು ಬೇಡ. ಮಾಧವನ್ ಜೊತೆ 1-2-3 ಜನ ಹೋದ್ರೆ ಸಾಕು. ಯಾಕಪ್ಪ? ಮಾಧವಣ್ಣನ ಹೆಣ್ಣೋರ ಶಾಸ್ತ್ರದಲ್ಲಿ ಮನೆಯವರೇ ಇಲ್ದಿದ್ರೆ ಹೇಗೆ? ನಾನು ಬರ್ತೀನಪ್ಪ, ಪ್ಲೀಸ್. ಹಾಗಲ್ಲ ಮಗಳೇ, ನಾವು ನಾಳೆ ಹೋಗ್ತಾ ಇರೋದು ಮೇಳಕ್ಕೆ. ಅಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂತ ನೋಡಕ್ಕಷ್ಟೇ. ಸಂಬಂಧ ಓಕೆ ಆದ್ಮೇಲೆ ಹೆಣ್ಣು ನೋಡೋ ಶಾಸ್ತ್ರ ಇದ್ದೇ ಇರುತ್ತಲ್ವಾ, ಅವಾಗ ಎಲ್ರು ಒಟ್ಟಿಗೆ ಹೋಗೋಣ. ಈಗಲೇ ಯಾಕೆ ಗುಂಪು ಕಟ್ಕೊಂಡು ಹೋಗ್ಬೇಕು? ಹಾಗಾದ್ರೆ ನಾಳೆ ಯಾರ್ಯಾರು ಹೋಗ್ತಿದೀವ್ರಿ? ನಾನು, ನೀನು, ಮಾಧವ. ಮೀನಾ, ನೀನು ಜೊತೆಗೆ ಬಾ. ನೀನು ತುಂಬಾ ವಿಚಾರ ತಿಳ್ಕೊಂಡಿದ್ಯಾ. ನೀನಿದ್ರೆ ನಂಗೆ ಎಷ್ಟೋ ಧೈರ್ಯ. ಸರಿ ಮಾವ. ಒಟ್ನಲ್ಲಿ ನಾಳೆ ಮಾಧವಣ್ಣಂಗೆ ಒಳ್ಳೆ ಹುಡುಗಿ ಸಿಕ್ಕರೆ ಸಾಕು. ಕೆಳಗ್ ಮಲಗಿದಲ್ಲ, ಅದಕ್ಕೆ ಚಳಿ ಆಗ್ತಿರ್ಬೋದು ಅನ್ಸುತ್ತೆ. ವೆದರ್ ಬೇರೆ ಯಾವಾಗ ಸೆಕೆ ಆಗುತ್ತೋ ಯಾವಾಗ ಚಳಿ ಆಗುತ್ತೋ ಹೇಳಕ್ಕೆ ಆಗಲ್ಲ. ಅವಳಿಗೆ ಮಂಚ ಬಿಟ್ಕೊಳ್ಳೋಣ. ಏಯ್ ಕರಿಬೇಕು, ಏಯ್ ಕರಿಬೇಕು. ಏಯ್ ಕರಿಬೇಕು. ಏಯ್ ಏನ್ ಮಾಡ್ತಿದ್ಯಾ? ಏಯ್ ಗೂಬೆ, ಯಾಕೆ ಹಿಂಗ್ ತಳ್ದೆ ನನ್ನ? ಏಯ್, ನೀನ್ ಯಾಕೋ ನನ್ನ ಹತ್ರ ಬಂದಿದ್ಯಾ? ಏನ್ ನೋಡ್ತಿದ್ಯಾ ನಿನ್ ತಲೆಯಲ್ಲಿ? ನನ್ ಕರ್ಮ ಕೆಳಗ್ ಮಲ್ಕೊಂಡು ನಡುಗ್ತಾ ಇದ್ದಲ್ಲ, ಅದಕ್ಕೆ ಮೇಲ್ ಬಂದ್ ಮಲ್ಕೋ ಅಂತ ಹೇಳಕ್ ಬಂದೆ ಅಷ್ಟೇ. ಮತ್ತೇನಿಗ್ ಬರ್ಲಿ ನಾನು? ಅದನ್ ಮಂಚದ ಮೇಲೆ ಕುತ್ಕೊಂಡೆ ಹೇಳ್ಬೋದಿತ್ತಲ್ಲ, ಇಲ್ಲಿವರೆಗೂ ಏನಕ್ ಬಂದೆ? ಏಯ್ ನಾನು ಅವಾಗ ಎಷ್ಟೆಲ್ಲ ಕರೆದೆ ಗೊತ್ತಾ ನಿನ್ನ? ನಿನ್ಗೆ ಎಚ್ಚರ ಆಗ್ಲಿಲ್ಲ, ಹಂದಿ ತರ ದಬಾಕೊಂಡಿದ್ದೆ. ನಾನೇನ್ ಮಾಡ್ಲಿ? ಏಯ್ ಒಂದ್ ತಿಳ್ಕೊ, ಇಡೀ ಪ್ರಪಂಚದಲ್ಲಿ ನಾನು ಮತ್ತೆ ನೀನು ಇಬ್ರೇ ಇದ್ರುನು ನಿನ್ ಕಡೆ ತಲೆ ಹಾಕು ಕೂಡ ಮಲ್ಕೊಳಲ್ಲ ನಾನು. ಅಪ್ಪಾ, ಅಂತ ಕರ್ಮ ನನಗ್ಯಾಕೆ? ಏನೋ ಚಳಿಲ್ ನಡುಗ್ತಾ ಇದೆಯಲ್ಲ ಪಾಪ ಅಂತ ಬಂದೆ. ಆದ್ರೆ ನಿನ್ಗಿರೋ ಕೊಬ್ಬುಗೆ ಹಿಂಗೆ ಆಗ್ಬೇಕು. ನಿನ್ಗೆ ಇಲ್ಲೇ ಬಿದ್ದು ಸಾಯಿ. ಅಯ್ಯಪ್ಪ, ಅಯ್ಯೋ, ಬುದ್ಧಿನೇ ಇಲ್ಲ ನಂಗೆ. ಎಂತ ಚಾನ್ಸ್ ಮಿಸ್ ಆಗುತ್ತೆ. ಅವನೇ ಮಂಚ ಬಿಟ್ಕೊಡಕ್ ಬಂದಿದ್ದ. ನಾನ್ ಸುಮ್ಮನೆ ಇದ್ದಿದ್ರೆ ನಾನೇ ಮಂಚದ ಮೇಲೆ ಮಲ್ಕೋಬೋದಿತ್ತಲ್ಲ. ದೊಡ್ಡ ನಾನು ಇವತ್ತು ಯಾಕೆ ಇಷ್ಟು ಚಳಿ ಆಗ್ತಿದೆ? ಮಗಳೇ, ಮಗಳೇ, ರೀ ಮಗಳೇ, ರೀ ಮಗಳೇ, ರೀ ಮಗಳೇ, ರೀ ರೀ
ರೀ ನನ್ ಕಂದ ರೀ ಅವಳು ಇಲ್ವಲ್ಲ ಇಲ್ಲಿ? ಅಮ್ಮು ನೆನ್ಪಾದ್ಲ? ನನಗೂ ನೆನ್ಪಾಗ್ತಾಳೆ. ಒಂದೊಂದ್ಸಲ ಅವಳಿಲ್ಲ ಅನ್ನೋದನ್ನ ಮರ್ತು ಹೋಗಿ ಅಮ್ಮು ಅಂತ ಕರೆದು ಬಿಡ್ತೀನಿ. ಏನ್ ಮಾಡೋದು, ಹೆತ್ ಮಗಳಲ್ವಾ, ಮರೆಯೋಕ್ಕಾಗಲ್ಲ. ನೆನಪಿಂದ ಬೇಕಾದ್ರೆ ಕಿತ್ತಾಕ್ಬೋದು ಕಲಾ, ಆದ್ರೆ ಹಾಳಾದ ಕನಸಿಂದ ಕಿತ್ತಾಕಾಗ್ತಾ ಇಲ್ಲ. ನಾನೆಂತ ದಡ್ಡ ಇರ್ಬೇಕು ಕಲಾ? ಬೇರೆಯವ್ರ ಮಕ್ಕಳು ತಪ್ಪು ಮಾಡಿದಾಗ ಅವ್ರ ತಂದೆ ತಾಯಿ ನನ್ನ ಹತ್ರ ಕರ್ಕೊಂಡ್ ಬರ್ತಿದ್ರು. ಆದ್ರೆ ನನ್ನ ಮಗಳಿಗೆ ಒಳ್ಳೆ ಬುದ್ಧಿ ಸಂಸ್ಕಾರ ಹೇಳೋದ್ರಲ್ಲಿ ನಾನು ಸೋತಿದ್ದೀನಿ ಕಲಾ. ಆದ್ರೂ ಕಲಾ, ನನ್ನ ಮಗಳು ಎಂತ ಒಳ್ಳೆ ನಟಿ ಅಲ್ಲ. ಅಪ್ಪ ಅಮ್ಮನೇ ನನ್ನ ಪ್ರಪಂಚ, ನಾನು ಇವ್ರನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ ಹೇಳ್ದಾಗೆಲ್ಲ ಅಯ್ಯೋ ನಾವೆಷ್ಟು ಅದೃಷ್ಟವಂತರು, ಈಗಿನ ಕಾಲದಲ್ಲೂ ಇಂಥ ಮಕ್ಕಳು ಸಿಗ್ತಾರೆ ಅಂತ ನಾವಿಬ್ರು ಹೆಮ್ಮೆ ಪಡ್ತಿದ್ವಿ. ಅವಳು ಮದುವೆ ಮಾಡ್ಬೇಕಾದ್ರೂ ಅಷ್ಟೇ, ಅವಳು ಸಪ್ಪಗಿರೋದನ್ನ ನೋಡಿ ಅವಳಿಗೆ ನಾವಿಬ್ಬರು ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ, ಅದಕ್ಕೆ ಹಾಗಿದ್ದಾಳೆ. ಮದುವೆ ಆದ್ಮೇಲೆ ಗಂಡನ ಮನೆ ಹೋದ್ಮೇಲೆ, ಗಂಡನ ಪ್ರೀತಿ ಸಿಕ್ಕಿದ್ಮೇಲೆ ಕ್ರಮೇಣವಾಗಿ ನಮ್ಮನ್ನ ಮರೆತು ಗಂಡನ ಜೊತೆ ಸುಖವಾಗಿ ಬಾಳ್ತಾಳೆ ಅಂತ ಅನ್ಕೊಂಡ್ವಿ. ಆದ್ರೆ ಅವಳು ನಮ್ಮನ್ನ ಯಾವತ್ತೋ ಮರೆಯೋದಕ್ಕೆ ಸಿದ್ಧವಾಗಿದ್ಲು ನೋಡು. ರೀ ಯಾಕ್ರಿ ಅದನ್ನೆಲ್ಲ ನೆನ್ಸ್ಕೊಂಡು ಯಾಕೆ ಕೊರಗ್ತೀರಾ ಹೇಳಿ? ಬಿಡಿ, ಬನ್ನಿ ಮಲ್ಕೊ ಬನ್ನಿ. ಇಲ್ಲ ಕಲಾ, ಯಾಕೋ ಗೊತ್ತಿಲ್ಲ, ಅಮೂಲ್ಯ ಏನೋ ಸಂಕಟ ಪಡ್ತಿದ್ದಾಳೆ ಅಂತ ನಂಗೊಂದು ಕನಸು ಬಿತ್ತು. ಅದಕ್ಕೆ ಒಂದು ಕ್ಷಣ ಆತಂಕ ಆಯ್ತು. ಆದ್ರೆ ಅವಳು ಎಲ್ಲಿ ಸಂಕಟ ಪಡ್ತಿರ್ತಾಳೆ? ನಮ್ಮ ಶತ್ರು ಕುಟುಂಬದವ್ರ ಜೊತೆ ಆರಾಮಾಗಿ ಇರ್ತಾಳೆ. ಹೋಗ್ಲಿ ಬಿಡ್ರಿ, ಅವಳೆಲ್ಲ ಒಂದ್ ಕಡೆ ಸಂತೋಷವಾಗಿದ್ದಾಳೆ ಅಂತ ನಿಮ್ಗೆ ಅನಿಸ್ತಾ ಇದೆಯಲ್ಲ, ಅದೇ ನಮಗ್ ಸಿಕ್ಕಿರೋ ಭಾಗ್ಯ ಅನ್ಕೊಂಡು ನಮ್ ಜೀವನ ನಾವ್ ನೋಡ್ಕೊಳ್ಳೋಣ ರೀ. ನೋಡಿ, ಈ ವಿಷಯ ಕೆದಕ್ದಷ್ಟು ನಿಮ್ ಮನ್ಸಿನ ಗಾಯ ಜಾಸ್ತಿ ಆಗತ್ತೆ ಹೊರತು ವಾಸಿ ಆಗಲ್ಲ. ಅಮ್ಮು ಮಾಡಿರೋ ಗಾಯ ಯಾರಿಂದಲೂ ವಾಸಿ ಆಗುವಂಥದ್ದಲ್ಲ. ಎಲ್ಲದಕ್ಕೂ ಕಾರಣ ಆ ನಂದ. ನಮ್ಮ ಮನೆ ನಂದಾದೀಪನ ಅವನು ಎತ್ಕೊಂಡು ಹೋಗಿ ನಮ್ಮ ಜೀವನನೇ ಕತ್ತಲು ಮಾಡ್ಬಿಟ್ಟ. ಇದಕ್ಕೆ ಅವನು ಅನ್ಭೋಗಿಸ್ತಾನೆ. ಏಯ್ ಕುಳ್ಳಿ, ಏನ್ ಇಷ್ಟೊತ್ತಾದ್ರೂ ಮಲಗಿದ್ಯಾ? ಹೊತ್ತು ಗೊತ್ತು ಅನ್ನೋದೇನಿಲ್ವಾ ನಿನ್ಗೆ? ಕಾಲೇಜ್ ಇದೆ ಅನ್ನೋದು ಮರ್ತ್ಬಿಟ್ಯಾ ಹೇಗೆ? ನಾನು ತಿಂಡಿ ಮಾಡಿ ರೆಡಿ ಆಗೋಷ್ಟರಲ್ಲಿ ನೀನು ಫ್ರೆಶ್ ಅಪ್ ಆಗಿ ಕಾಲೇಜ್ಗೆ ಕರೆಕ್ಟಾಗಿ ರೆಡಿ ಆಗಿದ್ರೆ ಸರಿ, ಇಲ್ಲ ಅಂದ್ರೆ ಬಿಟ್ಟೋಗ್ಬಿಡ್ತಾ ಇರ್ತೀನಿ ಅಷ್ಟೇ. ಏಯ್ ಕುಳ್ಳಿ, ಎದಳೆ ಪುಳ್ಮುಟೆ, ಕುಂಭಕರ್ಣಿ ಹೇಳೋದು ಇಲ್ಲ, ಬಡ್ದು ಎದಳಿಸ್ಬೇಕು. ಏನಾಯ್ತು ಇವಳಿಗೆ? ಅಯ್ಯಯ್ಯೋ, ಏನ್ ಇಷ್ಟು ಬಿಸಿ ಇದೆ? ಜ್ವರ ಬಂದಿದ್ಯಾ? ಅದಕ್ಕೆ ಅನ್ಸುತ್ತೆ ರಾತ್ರಿ ಅಷ್ಟೊಂದು ನಡುಗ್ತಾ ಇದ್ದಿದ್ದು. ಜ್ವರ ಇಷ್ಟೊಂದಿದೆಯಲ್ಲ, ಮೊದಲು ಅದಕ್ಕೆ ಕೇಳಬೇಕು. ಅದಕ್ಕೆ ಹೇಳುವಲ್ಲವಾ? ಕರಿಬೇಕುಗೆ ಸ್ವಲ್ಪ ಜ್ವರ ಬಂದಿದೆ, ಹೋಗೊಂದು ಸ್ವಲ್ಪ ನೋಡಿ ಅದಕ್ಕೆ. ಅಯ್ಯೋ ದೇವ್ರೆ, ಅಮೂಲ್ಯ ಹುಷಾರಿಲ್ವಾ? ಏನ್ ಜ್ವರ ಬಂತ? ನಿನ್ನೆ ಎಲ್ಲ ಚೆನ್ನಾಗಿದ್ಲಲ್ಲ. ಅಯ್ಯೋ ಭಗವಂತ. ಅತ್ತೆ, ಎಲ್ಲಿಗೆ ಹೋಗ್ತಿದ್ದೀರಾ? ಆಗ್ಲೇ ಮಾವ ನಿಮ್ನ ಕರೆದ್ರು. ನೀವ್ ನೋಡಿದ್ರೆ ನನ್ ಜೊತೆ ಹರಟೆ ಹೊಡ್ಕೊಂಡು ಇಲ್ಲೇ ನಿಂತಿದ್ದೀರಾ. ಇನ್ 2 ನಿಮಿಷ ಲೇಟ್ ಆಯ್ತು ಅಂದ್ರೆ ಮಾವಂಗ್ ಸಿಟ್ಟು ಬರುತ್ತೆ.
ಆಮೇಲೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿಲ್ವಾ? ಹೌದಲ್ವಾ? ನಿಮ್ ಮಾವ ನನ್ನ ಕರೆದ್ರು, ನಾನ್ ಮರ್ತೋಗ್ಬಿಟ್ಟಿದೆ. ನಾನು ಈಗ್ಲೇ ಹೋಗ್ತೀನಿ. ರೀ ಕರೆದ್ರಾ? ಬಂದೆ ರೀ. ನಿಮ್ಮಪ್ಪ ಕರೀತಿದ್ದಾರೆ ಕಣು. ಅದಕ್ಕೆ ನೀವೊಂದು ಸ್ವಲ್ಪ ಹೋಗಿ ನನ್ನ ರೂಮ್ಗೆ ಕುಳ್ಳಿ ವಿಚಾರಿಸ್ಕೊಳ್ತೀರಾ? ನನಗೊಂದು ಸ್ವಲ್ಪ ಕಾಲೇಜಿಗೆ ಹೊತ್ತಾಗ್ತಿದೆ. ಅಯ್ಯೋ ವಲ್ಲಭ, ಒಂದ್ ನಿಮಿಷ ಇರೋ. ಏನು ವಲ್ಲಭ ನೀನು ಇವತ್ತೇನು ಅಂತ ಮರ್ತು ಹೋಗ್ಬಿಟ್ಯಾ? ಇವತ್ತು ಮದ್ವೆ ಮೇಳ. ನಾನು ಅತ್ತೆ ಮಾವ ಬಾವನ್ ಜೊತೆ ಮೇಳಕ್ಕೆ ಹೋಗ್ತಿದ್ದೀನಿ. ಮಾವ ನಾನು ಬರ್ಲೇಬೇಕು ಅಂತ ಹೇಳಿದ್ದಾರೆ. ನಾನ್ ಬೇರೆ ಇನ್ನೂ ರೆಡಿ ಆಗಿಲ್ಲ. ನಾನು ಏನಾದ್ರು ರೆಡಿ ಆಗಿಲ್ಲ ಅಂತ ಗೊತ್ತಾದ್ರೆ ಮಾವ ನನ್ನ ಮೇಲೆ ಕೂಗಾಡ್ಬಿಡ್ತಾರ ಅಷ್ಟೇ. ನಂಗೆ ಇನ್ನೂ ಎಷ್ಟು ಕೆಲಸ ಇದೆ ಗೊತ್ತಾ? ನಾನು ಆಫೀಸಿಗೆ ಲೀವ್ ಹಾಕ್ಬೇಕು, ಮ್ಯಾನೇಜರ್ ಕಾಲ್ ಮಾಡ್ಬೇಕು. ಅಬ್ಬಬ್ಬಾ, ನನ್ ಕೈಲಾಗಲ್ಲಪ್ಪ. ಏನದಕ್ಕೆ ಹೀಗೆ ಹೇಳ್ತಿದ್ದೀರಾ? ಅವಳ ಮೈ ಸುಟ್ಟೋಗ್ತಾ ಇದೆ, ಯಾರಾದ್ರೂ ನೋಡ್ಬೇಕಲ್ವಾ? ಹೌದು, ನೋಡ್ಬೇಕು. ಆದ್ರೆ ನಂಗಾಗಲ್ವೇ? ವಲ್ಲಭ, ನೀನಿದ್ಯಲ್ಲ, ನೀನ್ ನೋಡ್ಕೋ. ನಾನಾ? ಅದಕ್ಕೆ ನನಗ್ ಜ್ವರ ಬಂದ್ರೇನೆ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಇನ್ನು ಅವಳ ಹತ್ರ ಏನೋ ನೋಡ್ಲಿ. ಅಯ್ಯೋ, ಅದ್ ಸಿಂಪಲ್ ವಲ್ಲಭ. ತಣ್ಣೀರ್ ಬಟ್ಟೆನ ಹಾಕಿದ್ರೆ ಆಯ್ತು. ಅದೇ ಒಂದ್ ಖರ್ಚಿ ಟವಲ್ ತಗೊಂಡು ಅದನ್ನ ತಣ್ಣೀರ್ ಗದ್ದಿ ಇಂಡಿ ಅದನ್ನ ಅಮ್ಮು ಹಣೆ ಮೇಲೆ ಹಾಕಿದ್ರೆ ಆಯ್ತು. ಹೋಗು, ತಣ್ಣೀರ್ ಬಟ್ಟೆ ಹಾಕು. ಇಂಥ ಸಮಯದಲ್ಲಿ ಅವಳ ಜೊತೆ ಇದ್ದು ಯಾರಾದ್ರೂ ಹಾರೈಕೆ ಮಾಡ್ಬೇಕಲ್ವಾ? ಹೋಗು. ಏನು? ನಾನು ಅವಳಿಗೆ ಆರೈಕೆ ಮಾಡ್ಬೇಕಾ? ನೋ ವೇ, ಚಾನ್ಸೇ ಇಲ್ಲ, ನನ್ನ ಕೈಯಿಂದ ಆಗಲ್ಲ. ಅಯ್ಯೋ, ನನಗೆ ಬೇರೆ ಟೈಮ್ ಆಯ್ತು. ಒಂದ್ ಕಡೆ ಆಫೀಸ್ ಮ್ಯಾನೇಜರು, ಇನ್ನೊಂದ್ ಕಡೆ ಮದ್ವೆ ಮೇಳ. ಸರಿ ವಲ್ಲಭ, ಬರ್ತೀನಿ, ಬಾಯ್. ಅದಕ್ಕೆ ನಾನು ಇವಳಿಗೆ ಆರೈಕೆ ಮಾಡದ? ನೋವೇ, ಚಾನ್ಸೇ ಇಲ್ಲ. ನನಗೆ ಕಾಲೇಜಿಗೆ ಲೇಟ್ ಆಗ್ತಿದೆ.